Hello everyone, I am Dr. Gurumurthy, Assistant Professor Commerce, Government Postal College, Mangalore. ನಾನೀಗ ಕಸ್ಟಮ್ ಡ್ಯೂಟಿ ಮೇಲೆ ಎರಡನೇ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಫಸ್ಟ್ನ ವಿಡಿಯೋದಲ್ಲಿ ಕಸ್ಟಮ್ ಡ್ಯೂಟಿ ಅಂದರೆ ಏನು, ಅದರ ಲಕ್ಷಣಗಳೇನು, ಕಸ್ಟಮ್ ಡ್ಯೂಟಿ ಸೋರ್ಸಸ್ ಯಾವುದು ಅಂಥೇಳಿ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಫಾರ್ ಕಸ್ಟಮ್ಸ್ ಡ್ಯೂಟಿ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದ ವ್ಯಾಲ್ಯೂಯೇಷನ್ಸ್ ರೂಲ್ಸ್ 1988 ಆನ್ WTO ವ್ಯಾಲ್ಯೂಯೇಷನ್ಸ್ ಪ್ರಕಾರ ನಾವು 6 ಮೆಥಡಲ್ಲಿ ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಅದರಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಇಂಪೋರ್ಟ್ ಗೂಡ್ಸ್. ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಅಂದರೆ ಆ್ಯಕ್ಚುಲಿ ದ ಪ್ರೈಸ್ ಪೇಯ್ಡ್ ಆರ್ ಪೇಯಬಲ್ ಫಾರ್ ದ ಗೂಡ್ಸ್ ವೆನ್ ಇಂಪೋರ್ಟೆಡ್ ಟು ಇಂಡಿಯಾ. ಅಂದರೆ ಆ ಪೋರ್ಟಿಂದ ನಾವು ಇಲ್ಲಿವರೆಗೂ ಏನು ಇಂಪೋರ್ಟ್ ಮಾಡ್ಕೊಳ್ತೀವಿ ಆ ಪ್ರೈಸಿಗೆ ನಾವು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಅಂತ ಕರಿತೀವಿ, ಆಸ್ ಪರ್ ಸೆಕ್ಷನ್ 9 ಪ್ರಕಾರ, ರೂಲ್ ಪ್ರಕಾರ. ಈ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಬೇಸಿಸ್ ಮೇಲೆ ಕೆಲವೊಂದು ಆ್ಯಡ್ ಮಾಡಬೇಕಾಗುತ್ತೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಾಗ ಕೆಲವೊಂದಷ್ಟು ಲೆಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಆಫ್ಟರ್ ಆಡಿಂಗ್ ಸರ್ಟನ್ ಐಟಮ್ಸ್ ಆ್ಯಂಡ್ ಅಡ್ಜಸ್ಟಿಂಗ್ ಸರ್ಟನ್ ಐಟಮ್ಸ್ ಲೆಸ್ ಆರ್ ಆ್ಯಡ್ ದ ಫಿಗರ್ ಅರೈವ್ಡ್ ನೋನ್ ಆ್ಯಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಅದನ್ನೇ ನಾವು ಏನಾದರೂ ಅಸೆಸಬಲ್ ವ್ಯಾಲ್ಯೂ ಅಂತಲೂ ಕರೀಬಹುದಾ ಅಂದರೆ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಅಂತ ಕರೀಬಹುದು. ಫ್ರೀ ಆನ್ ಬೋರ್ಡ್, ಯಾಕಂದರೆ ಅದಕ್ಕೆ ಬೇರೆ 2-3 ಆ್ಯಡ್ ಆಗುತ್ತೆ, ಮುಂದೆ ಡಿಸ್ಕಷನ್ ಮಾಡ್ತೀವಿ. ಅಂದರೆ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಆ್ಯಕ್ಚುಲಿ ಪ್ರೈಸ್ ಪೇಯ್ಡ್ ಬೈ ದ ಇಂಪೋರ್ಟರ್ ವೆನ್ ದ ಗೂಡ್ಸ್ ಇಂಪೋರ್ಟ್ ಇಂಟು ಇಂಡಿಯಾ. ಅಷ್ಟಕ್ಕೆ ನಾವು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ. ಇದು ಒನ್ ಮೆಥಡ್. ಎರಡನೇ ಮೆಥಡು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಐಡೆಂಟಿಕಲ್ ಗೂಡ್ಸ್. ಸೇಮ್ ಟ್ರಾನ್ಸಾಕ್ಷನ್ಸೇ ವ್ಯಾಲ್ಯೂನೇ, ಬಟ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಸೇಮ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರ್ಡ್ ಬೈ ದ ಸೇಮ್ ಮ್ಯಾನುಫ್ಯಾಕ್ಚರರ್ without changing any design, color, except any small changes, minor changes, minor appearance. ಅದಕ್ಕೆ ನಾವು ಐಡೆಂಟಿಕಲ್ ಗೂಡ್ಸ್. ಅಂದರೆ ಯಾವ ಸಂದರ್ಭದಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಗೂಡ್ಸ್, ಈಗ ಫಾರ್ ಎಕ್ಸಾಂಪಲ್ ಆ್ಯಪಲ್ ಐಫೋನು ಆ್ಯಪಲ್ ಕಂಪನಿಯವರು ಮಾಡ್ತಾರೆ, ಡಿಫ್ರೆಂಟ್ ಗೂಡ್ಸ್ಗಳನ್ನು ಮಾಡ್ತಾರೆ, ಡಿಫ್ರೆಂಟ್ ಪ್ರಾಡಕ್ಟನ್ನು ಇರುತ್ತೆ. ಇಟ್ ಈಸ್ ಎ ರಿಸೆಂಬಲರ್ ಐಡೆಂಟಿಕಲ್. ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗದೇ ಇಲ್ಲ. ಅದರ ಕಾಸ್ಟ್ ಏನು, ಅದರ ಮೆಟೀರಿಯಲ್ ಏನು, ಅದರ ಏನು ಬೇರೆ ಬೇರೆ ಕಾಸ್ಟ್ ಬಿದ್ದಿದೆ ಅನ್ನೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಅದನ್ನೇ ಬೇಸ್ ಇಟ್ಕೊಂಡು ಐಡೆಂಟಿಕಲ್ ಗೂಡ್ಸು ಅಂತ ಇದನ್ನು ಟ್ರೀಟ್ ಮಾಡಿಕೊಂಡು ನಾವು ವಿ ಕ್ಯಾನ್ ಕಾಲ್ಡ್ ಆ್ಯಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಕಸ್ಟಮ್ ಡ್ಯೂಟಿ ಅಥವಾ ಅದನ್ನು ಅಸೆಸಬಲ್ ವ್ಯಾಲ್ಯೂ ಅಂತಲೂ ಕರಿಬೋದು. ನೆಕ್ಸ್ಟ್, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಸಿಮಿಲರ್ ಗೂಡ್ಸ್, ಥರ್ಡ್ ಒನ್. ಏನಪ್ಪ ಡಿಫ್ರೆನ್ಸ್ ಇದೆ ಸಿಮಿಲರ್ ಗೂಡ್ಸಿಗೂ ಐಡೆಂಟಿಕಲ್ ಗೂಡ್ಸಿಗೂ ಅಂದರೆ ಏನೂ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಹೇಳೋ ಹಾಗೆ ಸೇಮ್ ಮ್ಯಾನುಫ್ಯಾಕ್ಚರರ್ ಇರ್ತಾರೆ, ಸೇಮ್ ಇಂಡಸ್ಟ್ರಿ, ಸೇಮ್ ಟೈಪ್ ಆಫ್ ದ ರಾ ಮೆಟೀರಿಯಲ್ಸನ್ನು ಬಳಸ್ಕೊಂಡಿರ್ತಾರೆ. ಬಟ್ ನಮಗೆ ಆ ಗೂಡ್ಸಿನ ಮ್ಯಾನುಫ್ಯಾಕ್ಚರಿಗೆ ಬೇಕಾದಂಥ ಏನೆಲ್ಲ ಐಟಮ್ಸ್ಗಳು ಬೇಕು, ಎಕ್ಸ್ಪೆನ್ಸಸ್ ಏನೇನಾಗಿದೆ ಅನ್ನೋ ಡೀಟೇಲ್ಸ್ ಸಿಕ್ಕದೇ ಇರುವಂಥ ಸಂದರ್ಭದಲ್ಲಿ ಇದನ್ನು ನಾವು ಸಿಮಿಲರ್ ಗೂಡ್ಸ್ ಅಂತ ತಗೊಳ್ಬೋದು. ಅವಾಗ ಅದನ್ನು ನಾವು ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಯಾವಾಗ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಕಲೆಕ್ಟ್ ಆಲ್ ದ ನೆಸೆಸರಿ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್
to ascertaining the transaction value. Under such cases, go for this is a transaction, similar transaction. They will take into account assessable value. Next, deductible value. ಇಲ್ಲಿ ನಮಗೆ 3 ಕೇಸಸಲ್ಲೂ ಕೂಡ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಗೂಡ್ಸ್ ಬೇರೆ ಇರುತ್ತೆ, ನಾಟ್ ಐಡೆಂಟಿಕಲ್, ನಾಟ್ ಸಿಮಿಲರ್. ಅಂಡರ್ ಸಚ್ ಕೇಸಸ್ ಏನು ಮಾಡ್ತೀವಿ ಅಂದರೆ, ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಆಫ್ ಐಡೆಂಟಿಕಲ್ ಗೂಡ್ಸು ಸಿಮಿಲರ್ ಗೂಡ್ಸನ್ನು ಸಿಗದೇ ಇದ್ದ ಸಂದರ್ಭದಲ್ಲಿ ಏನು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ ಪ್ರಾಡಕ್ಟನ್ನು, ಸೆಲ್ಲಿಂಗ್ ಪ್ರೈಸು, ಆ ರೇಟನ್ನು ತಕ್ಕೊಂಡು ಅಸೆಸಬಲ್ ವ್ಯಾಲ್ಯೂನ ತಗೊಂಡು ಅಲ್ಲಿ ಇಂಪೋರ್ಟೇಷನ್ ಕಾಸ್ಟ್ಗಳು, ಎಕ್ಸ್ಪೆನ್ಸಸ್ಸು, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನು ಬಿದ್ದಿರ್ತದೆ ಆ ಸೆಲ್ಲಿಂಗ್ ಪ್ರೈಸಿಂದ ಕಳ್ಕೊಳ್ತೀವಿ. ಅಂದರೆ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಸೋಸಿಯೇಟೆಡ್ ವಿತ್ ದ್ಯಾಟ್, ಅವ್ರು ಸುಮ್ಮನೆ ಚಾರ್ಜಸ್ ಮಾಡಿರ್ತಾರೆ, ಅದನ್ನು ಬಿಟ್ಟು ವಾಟ್ ಎವರ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ನಾವು ಇಂಪೋರ್ಟೇಷನ್ ಕಾಸ್ಟ್ ಅಂತ ಕರಿತೀವಿ. ಅಂದರೆ ಈ ಫ್ರೈಟ್ ಚಾರ್ಜಸ್ ಅವೆಲ್ಲ ಬರ್ತವೆ, ನಾವು ಅವನ್ನೆಲ್ಲ ಡಿಡಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಬಿಲ್ಲಲ್ಲಿ ಟೋಟಲ್ ಅಮೌಂಟ್ ಇರುತ್ತೆ. ಸೆಲ್ಲಿಂಗ್ ಪ್ರೈಸ್ ಪ್ಲಸ್ ದಿಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾಗ ನಾವು ವಿ ಹ್ಯಾವ್ ಟು ಡಿಡಕ್ಟ್ importation cost or expenses from the selling price. This is called known as deductive value for ascertaining assessable value or for calculating import custom duty. Next, computed value. It is not possible by deductive method or any other method. Now we have to collect the cost of material, fabrications, etc. on imported goods. The amount of profit generally, percentage of profit, expenses, everything we take together, and all cost of material, expenses, everything add together, and that become a computed value, including that to transportations, insurance, loading and unloading charges, not material handling. ಅಂದರೆ it is a cost of material, it includes cost of material, any expenses associated with that producing the goods. It includes expenses under 9 and 2 rules such as transportations, insurance, everything. That total the figure out figure or arrived figure is called a computed value. Last method is known as residual value. It is a fallback method. Assessable value cannot be determined by any preceding methods. Whatever the information is available, under that cases, that information such as assessable value is a base, but not able to ascertain assessable value. Under such cases or any method above, we can calculate residual method. It is often called as fallback method, but it is very used in practice. Let's begin with computations of transaction value. ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅನ್ನೋದು ಈಗ ತಿಳಿಸ್ತಾ ಇದ್ದೀವಿ. ದ ಪ್ರೈಸ್ ಆ್ಯಕ್ಚುಲಿ ಪೇಯ್ಡ್ ಆರ್ ಪೇಯಬಲ್ ಫಾರ್ ದ ಗೂಡ್ಸ್ sold for export to India, either ways. Any expenses incurred the place of importations, up to the place of importations. Any other the expenses associated with that. That is called one selling price. Or following items which are not included in the above: commission to brokerage, cost of container, material components, packing used, such kind of material required for additional packages, engineering, development at works, royalty or license, fees paid, value of proceedings, a subsequent resale,
disposable such kind of items. All payment made as a conditions sale of goods is there under such cases. Cost of transport up to the place of importations, cost of insurance, freight together is known as the transactions value. However, certain expenses which are not included but is already included, we have to subtract. That means the expense is not relating but included in that transaction value, we have to deduct. Those charges are charges for constructions of or assembling, maintenance or technical assistance after the importation of the plant, machinery or equipment. See, for example, if it is a plant or machinery or goods imported from abroad to the place of port, example, I will take Mangalore port. From Mangalore to Ballari, the cost is known as any transportations or installing machinery, go down, all those costs, if any included, should be deducted. It is also called known as importations cost. It is not included calculating accessible value or called transactions value. Sometimes is there a construct one particular shed for keeping imported machinery in particular place, not at the stage, uh, you know, uh, particularly in his industry area. That cost not taken to consider. Duties and taxes in India, that not includes. Cost of transportations. Then demurrage charges payable to the demurrage means late fee charges by the portal authorities for delay. If there is a included, it should be subtract for calculating transactions value. After all adjustment, if this kind of the transactions, the arrived is known as a transaction value. Sometimes it is called free on board value. Free on board value. For you people, the free on board value are available in the given financial statement. ನಿಮಗೆ ಇದೇ ವ್ಯಾಲ್ಯೂವನ್ನು ಕೊಡ್ತೀವಿ, ಆದರೆ ಅಸೆಸಬಲ್ ವ್ಯಾಲ್ಯೂ ಅಂದರೆ ಏನು ಅನ್ನೋದಕ್ಕೆ ಇದೊಂದು ಸ್ಟೇಟ್ಮೆಂಟನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಥ್ಯಾಂಕ್ ಯು. Rest of the things will continue next slide.